ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ವಡ್ಡಕೆರೆ ಗ್ರಾಮದ ವೀರನಾಗಮ್ಮ ತಾಯಿ ದೇವಸ್ಥಾನದಲ್ಲಿ ಖತರ್ನಾಕ್ ಕಳ್ಳರು ಸಿನಿಮಾದಂತೆಯೇ ಕಳ್ಳತನ ನಡೆಸಿದ್ದು ಸುಮಾರು 30 ಕೆಜಿಗೂ ಅಧಿಕ ಬೆಳ್ಳಿ, 10 ಗ್ರಾಂ ಬಂಗಾರ ಸೇರಿದಂತೆ ಕೋಟಿಗೂ ಅಧಿಕ ಮೌಲ್ಯದ ಒಡವೆಗಳನ್ನು ಕಳವು ಮಾಡಿ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳ್ಳರು ದೇವಸ್ಥಾನದ ವಿದ್ಯುತ್ ಸಂಪರ್ಕವನ್ನು ಮೊದಲೇ ಕಡಿತಗೊಳಿಸಿ ಬಳಿಕ ಗ್ಯಾಸ್ ಕಟರ್ ಬಳಸಿ ದೇವಸ್ಥಾನದ ಬಾಗಿಲನ್ನು ಕತ್ತರಿಸಿ ಒಳನುಗ್ಗಿ ದೇವಿಯ ಒಡವೆಗಳನ್ನು ದೋಚಿದ್ದಾರೆ. ಅಲ್ಲದೆ ದೇವಸ್ಥಾನದಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ಡಿವಿಆರ್ ಅನ್ನು ಸಹ ಹೊತ್ತೊಯ್ದು ಸಾಕ್ಷ್ಯಗಳನ್ನು ಅಳಿಸುವ ಯತ್ನ ಮಾಡಿದ್ದಾರೆ. ಇವ್ರು ಬೀಗ ತೆಗೆದಿದ್ದಂತ ಕಳ್ರು ಇದು ತೆಗೆದವ್ರೆ, ಇದು ಓಪನ್ ಆಗಿಲ್ಲ. ಅವ್ರೇನ್ ಮಾಡ್ಯಾರ ತಾಳ ನಮ್ಮ ಮೊದಲು ಕಟ್ ಮಾಡ್ಯಾವ್ರೆ, ಆಗ್ಬೇಕು ಇಲ್ಲೇ ಇಟ್ಕೊಬಿಟ್ಟಾರ ಬಾಕ್ಲಿಗೆನೆ. ಅಪ್ಪ ಈ ಆ ಲೆವೆಲ್ ಕೂತಾವ್ ನೋಡಿ ಸ್ವಾಮಿ. ಅಲ್ಲಿ ಆ ಬಾಗ್ಲು ಕಳ್ಳರು ನಡೆಸಿರುವ ಈ ಸಾಹಸಮಯ ಕೃತ್ಯವು ಕನ್ನಡದ ನವಗ್ರಹ ಚಲನಚಿತ್ರ ಮಾದರಿಯಲ್ಲಿ ನಡೆದ ಕಳ್ಳತನದಂತೆ ಕಾಣುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಎಂದಿನಂತೆ ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆಗೆ ಬಂದ ಅರ್ಚಕರು ದೇವಸ್ಥಾನದ ಬಾಗಿಲು ಕತ್ತರಿಸಿರುವುದನ್ನು ಹಾಗೂ ಒಡವೆಗಳು ಕಾಣೆಯಾಗಿರುವುದನ್ನು ಗಮನಿಸಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ದೇವಾಲಯವಾಗಿದ್ದು ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಇಲ್ಲಿ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತದೆ. ದೇವಸ್ಥಾನದಲ್ಲಿ ನಡೆದ ಕಳ್ಳತನದ ಸುದ್ದಿ ಹರಡುತ್ತಿದ್ದಂತೆಯೇ ಸ್ಥಳೀಯರು ಹಾಗೂ ಭಕ್ತರು ದೇವಸ್ಥಾನದ ಸುತ್ತಮುತ್ತ ಸೇರಿ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದು ಸ್ಥಳೀಯವಾಗಿ ಆತಂಕ ಮೂಡಿದೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಡಾಗ್ ಸ್ಟಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದೇವಸ್ಥಾನದ ಸುತ್ತಮುತ್ತ ಡಾಗ್ ಹಿಡಿದು ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತುಮಕೂರಿನ ಅಡಿಷನಲ್ ಎಸ್ಪಿ ಪುರುಷೋತ್ತಮ್, ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್, ಪಿಎಸ್ಐ ತೀರ್ಥೇಶ್, ಮುಜರಾಯಿ ಇಲಾಖೆ ಅಧಿಕಾರಿಗಳು ಹಾಗೂ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.